ಹಸ್ಬೆಂಡು ದೀಪವ್ರೆ, ಅಬ್ಬ ಇರಿ ಹಸ್ಬೆಂಡು, ನಾನು ಹಾಗೆ ನಿಮ್ಮ ಹತ್ರ ಬರೋವರೆಗೂ ನೀವು ಮುಂದೆ ಬರೋಂಗಿಲ್ಲ. ನಿಜವಲ್ಲೂ ನೀವು ಬಂದಿದ್ದೀರಾ? ಹೌದು, ನಾನೇ. ನೋಡಿ, ನೀವು ಒಂದು ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅದಕ್ಕೆ ನಾನು ಹೇಳ್ದಂಗೆ ನೀವು ಮಾಡಬೇಕು, ಸರಿನಾ? ನೀವು ಏನು ಹೇಳಿದ್ರು ಕೇಳ್ತೀನಿ. ನೋಡಿ ಹಸ್ಬೆಂಡು, ನಾನು ಹೇಳೋದನ್ನ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ. ಆಗಲ್ಲ ಅಂತ ಮಾತ್ರ ಹೇಳಬಾರ್ದು. ಆಯ್ತು. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀವು ದಿವಸನ ಮದುವೆ ಆಗಲೇಬೇಕು. ಏನು ಹೇಳ್ತಿದ್ರ ದೀಪವ್ರೆ? ಅಪ್ಪ ಅದಕ್ಕೆ ಥರ ನೀವು ದಿಶಾವ್ರನ್ನ ಮದುವೆ ಆಗು ಅಂತ ಹೇಳ್ತಿದ್ರ? ಇದು ನನ್ನ ಒಬ್ಳ ಆಸೆ ಅಲ್ಲ, ಮಾವನ ಆಸೆನೂ ಅದೇ ಅಲ್ವಾ? ಎಷ್ಟು ದಿನ ಅಂತ ಅವ್ರು ನಿಮ್ಮನ್ನ ಹಿಂಗೆ ಒಂಟಿಯಾಗಿರೋದನ್ನೇ ನೋಡ್ತಾರೆ. ನೀವು ಮೊದಲಿನ ಥರ ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿರ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ನಾನು ದಿಶಾವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನನ್ನ ಸಂತೋಷಕ್ಕಲ್ಲ, ಅಪ್ಪನ ಸಂತೋಷ. ಆಯ್ತು ಹಸ್ಬೆಂಡು, ಆದ್ರೆ ನೀವು ತಗೊಳ್ಳೋ ಈ ನಿರ್ಧಾರದಿಂದ ಮನೆಯವರೆಲ್ರಿಗೂ ಸಮಾಧಾನ ಆಗತ್ತಲ್ವಾ? ಅದು ಹಾಗಲ್ಲ ದೀಪವ್ರೆ. ಏನೋ ಮಾತಾಡ್ಬೇಡಿ, ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ? ಜೀವಕ್ಕಿಂತ ಹೆಚ್ಚಾಗಿ. ಹಾಗಾದ್ರೆ ನಾನು ಹೇಳಿದ್ ಮಾಡ್ತೀರಾ ಅಲ್ವಾ? ಇದು ಒಂದು ಬಿಟ್ಟು ಬೇರೆ ಏನಾದರೂ ಹೇಳಿ. ನೋಡಿ, ನೀವು ದಿವಸ ಮದ್ವೆ ಆಗದೆ ಇದ್ರೆ ನನ್ನ ಮೇಲೆ ಆಣೆ. ನಿಮ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಮಾತು ನಡ್ಸ್ಕೊಡ್ತೀರಾ ಅಂತ ಭಾಷೆ ಕೊಡಿ. ಭಾಷೆ ಕೊಡಿ ಹಸ್ಬೆಂಡು. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹಸ್ಬೆಂಡು. ನೋಡಿ, ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂದೆ ಸರಿಬಾರ್ದು. ಸರಿ, ಕಣ್ಮುಚ್ಚಿ. ದೀಪ ಮುತ್ಯ ಕೊಡ್ಕೋದೆ ಕೊಡ್ಬೇಕನ್ಸ್ತು ಅಕ್ಕ. ಹೋಗು ಹೋಗು ಹೋಗು